ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಇವತ್ತಂತೂ ತುಂಬಾ ಸುಲಭವಾಗಿ ಅಲಸಂದೆ ಕಾಳು ಸಾರನ್ನ ಹೇಗೆ ಮಾಡೋದು ನೋಡೋಣ. ಇದನ್ನು ನೀವು ಬೇಕಾದ್ರೆ ಚಪಾತಿಗೆ ಗ್ರೇವಿ ಥರ ಕೂಡ ಯೂಸ್ ಮಾಡ್ಬೋದು, ಆರ್ ಸಾಂಬಾರು ಥರ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಕಮ್ಮಿ ಟೈಮ್ನಲ್ಲಿ ಮಾಡ್ಬೋದು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂಥ ಸಾಂಬಾರು. ಅಲಸಂದೆ ಕಾಳು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಬನ್ನಿ, ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಇಲ್ಲಿ ನಾನೊಂದು ಜಾರ್ ಇಟ್ಕೊಂಡಿದ್ದೀನಿ. ಈಗ ಈ ಜಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಈಗ ನೀವು ಕಾಯಿನ ತುರಿದು ಕೂಡ ಹಾಕೊಬೋದು. ನಾನಿಲ್ಲಿ ಕಟ್ ಮಾಡಿ ಹಾಕೊತಿದ್ದೀನಿ. ಕಾಯಿ ಹಾಕಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊತಿದ್ದೀನಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಈರುಳ್ಳಿನ ಹಾಕಿದ್ಮೇಲೆ ನಂತರ ಒಂದು ಟೊಮೆಟೊನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಟೊಮೆಟೊ ಆದಮೇಲೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನಂತರ 1.5 ಟೇಬಲ್ ಸ್ಪೂನಷ್ಟು ಮಾಮೂಲಿ ಸಾಂಬಾರು ಪುಡಿ, ಅಂದರೆ ನೀವು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀರಾ ಅಲ್ವ, ಆ ಸಾಂಬಾರು ಪುಡಿ ಹಾಕ್ಕೊಂಡ್ರು ಓಕೆ. ಈಗ ಅದನ್ನು ಹಾಕ್ಕೊತಿದ್ದೀನಿ. ಅದಾದಮೇಲೆ ನೀವು ಖಾರಕ್ಕೆ ನೋಡಿಕೊಂಡು, ನಿಮ್ಮ ಖಾರ ಅಷ್ಟಿನಲ್ಲೇ ಇಲ್ಲೇ ಸ್ಕಿಪ್ ಮಾಡಿ. ಖಾರ ತಿಂತೀರಾ ಅಂದರೆ ನೀವು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರ ಜಾಸ್ತಿ ತಿಂತೀರಾ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಕ್ಲೀನಾಗಿ ಪೇಸ್ಟ್ ಥರ ರುಬ್ಕೊಂಡು ಮಾಡಿಕೊಳ್ಳಿ ಸೈಡಲ್ಲಿ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 3 to 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ನೀವು ಇದಕ್ಕೆ ಬೇಕಾದ್ರೆ ಯಾವುದೇ ತರಕಾರಿಗಳನ್ನ ಕೂಡ ಯೂಸ್ ಮಾಡ್ಬೋದು. ನಾನು ಬರೀ ಆಲೂಗಡ್ಡೆ ಯೂಸ್ ಮಾಡ್ತಿದ್ದೀನಿ. ನೀವು ಕ್ಯಾರೆಟ್, ಬೀನ್ಸ್ ಅವೆಲ್ಲ ಯೂಸ್ ಮಾಡ್ಬೋದು. ಬಟ್ ಆಲೂಗಡ್ಡೆನೂ ಯೂಸ್ ಮಾಡಿದ್ರೆ ಆಗುತ್ತೆ, ಅಥವಾ ಆಲೂಗಡ್ಡೆ ಇಲ್ಲದೆ ನೀವು ಬರೀ ಅಲಸಂದೆ ಕಾಳನ್ನ ಯೂಸ್ ಮಾಡಿದ್ರು ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಆಲೂಗಡ್ಡೆನ ಈ ಥರ ಕಟ್ ಹಾಕ್ಕೊಂಡು ಕ್ಲೀನ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೇಕು. ಸೊ ಈ ಥರ ಆದಮೇಲೆ ಇಲ್ಲಿ ಅಲಸಂದೆ ಕಾಳನ್ನ ನಾನು ತೊಳೆದು ಸುಮ್ಮನೆ ನೆನಾಕಿಲ್ಲ ಜಾಸ್ತಿ, ಅವರು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ, ಒಂದು 5 ಮಿನಿಟ್ಸ್. ಈಗ ಅದಾದಮೇಲೆ ಅಲಸಂದೆ ಕಾಳನ್ನ ತೆಗೆದು ಕುಕ್ಕರ್ಗೆ ಹಾಕ್ಕೋಬೇಕಾಗುತ್ತೆ. ನೀವು ನಿಮ್ಗೆ ಎಷ್ಟು ಬೇಕು ಅಂದರೆ ನೀವು ಎಷ್ಟು ತೊಗೋತೀವಿ. ನಾನಿಲ್ಲಿ ಒಣ ಹಲಸಿನ ಕಾಳು ಸಾಂಬಾರು ಮಾಡ್ತಿದ್ದೀನಿ. ಇದೇ ಪ್ರೊಸೆಸಲ್ಲಿ ನೀವು ಬೇಕಾದ್ರೆ ಹಸಿ ಅಲಸಂದೆ ಕಾಳನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಅಲಸಂದೆ ಕಾಳನ್ನ ಹಾಕ್ಕೊಂಡು ಆಲೂಗಡ್ಡೆ ಜೊತೆ ಎಣ್ಣೆ ಜೊತೆ ಕ್ಲೀನಾಗಿ ಫ್ರೈ ಮಾಡಿ. ಇವಾಗ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ಮಸಾಲೆ ರುಬ್ಕೊಂಡಿಟ್ಕೊಂಡಿರ್ತೀವಿ ಅಲ್ವಾ, ಈಗ ಆ ಮಸಾಲೆನ ಸೇರಿಸಬೇಕಾಗುತ್ತೆ ನೀವು ಇದಕ್ಕೆ. ನೋಡಿ, ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಕಾಳು, ಆಲೂಗಡ್ಡೆ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ್ಯಂಡ್ ಜಾರಲಿಕ್ಕೆ ಮಸಾಲೆ ಇರುತ್ತಲ್ಲ, ಜಾರಲ್ಲಿ ಸ್ವಲ್ಪ ಅದಕ್ಕೆ ನೀರು ಬಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಕುದಿಯೋಕೆ ಬಿಡಿ. ಇವಾಗ ನೋಡಿ, ಇದನ್ನು ಎಣ್ಣೆ ಬಿಡೋವರೆಗೂ ಕುದಿಯೋಕೆ ಬಿಡಬೇಕಾಗುತ್ತೆ ನೀವು. ನೋಡಿ, ಆಲ್ರೆಡಿ ಲೈಟಾಗಿ ಎಣ್ಣೆ ಬಿಡ್ತಾ ಇದೆ. ಈಗ ಈ ಟೈಮ್ನಲ್ಲಿ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಲ್ವಾ, ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು. ಇದಂತೂ ಚಪಾತಿ ಇಷ್ಟಕ್ಕೆ ನೀವು ಬೇಕಾದ್ರೆ ನಿಲ್ಲಿಸ್ಕೊಂಬಿಡಿ. ನೀವೇನಾದ್ರು ಗ್ರೇವಿ ಚಪಾತಿಗೆ ಅಥವಾ ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ನೀವು ಸಾಂಬಾರು ಮಾಡ್ತಿದ್ದೀರಾ ಅಂತಂದರೆ ನಾನಿಲ್ಲಿ ಜಸ್ಟ್ 1 ಗ್ಲಾಸ್ ಹಾಕೊತಾ ಇದ್ದೀನಿ. ಅಂದರೆ ನಂಗೆ ತುಂಬ ಕಮ್ಮಿ, ಲೈಕ್ ಅಷ್ಟು ಗ್ರೇವಿ ಥರನೂ ಇರಬಾರ್ದು, ಅಷ್ಟು ಸಾಂಬಾರು ಥರನೂ ಇರಬಾರ್ದು. ಸೊ ಮೀಡಿಯಮ್ ಆಗಿರಬೇಕು. ನೀವು ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇಷ್ಟು ನೀರಿನ ಕ್ವಾಂಟಿಟಿ ಇದ್ದರೆ ಸಾಕು. ಸೊ ಈಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ, ಏನಿಲ್ಲ ಅಂದರೆ ಒಂದು 2 ವಿಷಿಲ್ ಕೂಗಿಸಿ, 2 or 3 ವಿಷಿಲ್. ಒಣಕಾಳಾಗೋದ್ರಿಂದ 3 ವಿಷಿಲ್ ಕೂಗಿಸಿದ್ರೆ ಪರ್ಫೆಕ್ಟಾಗಿರುತ್ತೆ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು 3 ವಿಷಿಲ್ ಕೂಗಿಸ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.